ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರೇಕ್, ಕಂಟಿನ್ಯೂ ಮತ್ತೆ ಪಾಸ್ ಕೀವರ್ಡ್ಸ್ನ ಯಾವ ಥರ ಯೂಸ್ ಮಾಡೋದು ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಾನೇನೊಂದು ಪ್ರತಿ ವಿಡಿಯೋಗೂ ಹ್ಯಾಂಡ್ ರಿಟನ್ ನೋಟ್ಸ್ನ ಪ್ರಿಪೇರ್ ಮಾಡಿರ್ತೀನಲ್ಲ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಈಗ ತಡ ಮಾಡದೆ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಬ್ರೇಕ್, ಕಂಟಿನ್ಯೂ ಮತ್ತೆ ಪಾಸ್ ಕೀವರ್ಡ್ಸ್ನ ಯಾವ ಥರ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈಗ ಬೇಸಿಕಲಿ ನಾನು ಫಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಏನೊಂದು ನೋಟ್ಸ್ನ ಪ್ರಿಪೇರ್ ಮಾಡಿದ್ದೀನಲ್ವ ಅದನ್ನ ನಾನು ಓಪನ್ ಮಾಡ್ತಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ತುಂಬ ಕ್ಲೀನಾಗಿ ಹ್ಯಾಂಡ್ ರಿಟನ್ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋವಂಥದ್ದು. ಸೊ ಈಗ ಫಸ್ಟ್ ನಾವೇನು ಮಾಡೋಣಪ್ಪ ಅಂತಂದರೆ, ಬ್ರೇಕ್ ಅಂತಂದರೆ ಏನು, ಕಂಟಿನ್ಯೂ ಅಂತಂದರೆ ಏನು, ಮತ್ತು ಪಾಸ್ ಕೀವರ್ಡ್ಸ್ ಅಂತಂದರೆ ಏನು, ಮತ್ತು ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈಗ ಬ್ರೇಕ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬ್ರೇಕ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಡೆಫಿನೇಷನ್ ಬರ್ತೀನಿ. ಸೊ ದ ಬ್ರೇಕ್ ಈಸ್ ನಥಿಂಗ್ ಬಟ್ ದ ಬ್ರೇಕ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಎಕ್ಸಿಟ್ ದ ಲೂಪ್ ಇಮಿಡಿಯೇಟ್ಲಿ ಇವನ್ ಇಫ್ ದ ಕಂಡೀಷನ್ ಈಸ್ ಸ್ಟಿಲ್ ಟ್ರೂ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡೆಫಿನೇಷನ್ ಬರ್ದಿದ್ದೀನಿ. ಸೊ ಇದ್ರ ಮೀನಿಂಗ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಒಂದು ಎಕ್ಸಾಂಪಲ್ನ ತಗೋತೀನಿ ನೋಡಿ, ಒಂದು ರಿಯಲ್ ವರ್ಡ್ ಎಕ್ಸಾಂಪಲ್ನ ತಗೋತೀನಿ. ಅಂದ್ಕೊಳ್ಳಿ, ನೀವು ಯಾವುದೋ ಒಂದು ವಿಡಿಯೋ ಗೇಮ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲೆಟ್ಸ್ ಸೇ ಫ್ರೀ ಫೈರ್ ಆದ್ರೂ ಆಗಿರ್ಬೋದು, ಪಬ್ಜಿ ಆದ್ರೂ ಆಗಿರ್ಬೋದು, ಯಾವುದೋ ಒಂದು ಗೇಮ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ಒಂದು ಅರೌಂಡ್ ಫಸ್ಟ್ ಮ್ಯಾಚ್ ಆಡಿದ್ರೆ, ಆಮೇಲೆ ಏನು ಮಾಡ್ತೀರಿ, ಲೂಪಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಲೂಪಲ್ಲಿ ಒಂದು ಮ್ಯಾಚ್ ಆದ್ಮೇಲೆ ನೀವೇನು ಮಾಡ್ತಾ ಇದ್ದೀರಾ, ಗೇಮ್ನ ಆಡ್ತಾ ಹೋಗ್ತಿದ್ದೀರಾ. ಸೊ ಅಂದ್ಕೊಳ್ಳಿ, ನೀವು ಒಂದು 10 ಮ್ಯಾಚಸ್ ಆಡಿದ್ರಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವೇನು ಮಾಡ್ತೀರಪ್ಪ ಅಂದರೆ ಚಾರ್ಜ್ನ ನೋಡ್ಕೊಂಡಿರೋದಿಲ್ಲ. ಸೊ ನಿಮ್ಮ ಫೋನಲ್ಲಿ ಚಾರ್ಜ್ ಎಷ್ಟಿದೆ ಅಂತ ಬಿಟ್ಟು ನೀವು ನೋಡ್ಕೊಂಡಿರೋದಿಲ್ಲ. ಸೊ ನೋಟಿಫಿಕೇಶನ್ ಬಂದಿರೋದನ್ನು ಕೂಡ ನೀವು ನೋಡ್ಕೊಂಡಿರೋದಿಲ್ಲ. ಸೊ ಈಗ ಏನಾಗುತ್ತಪ್ಪ ಅಂತಂದರೆ, ನಿಮ್ಮ ಏನೊಂದು ಫೋನ್ ಏನಿದೆ, ಸಡನ್ನಾಗಿ ನೀವು ಗೇಮ್ ಆಡ್ತಾ ಇದ್ದೀರಾ, ಬಟ್ ನಿಮ್ಮ ಫೋನ್ ಏನಾಯ್ತಪ್ಪ ಅಂದರೆ ಸಡನ್ನಾಗಿ ಸ್ವಿಚ್ ಆಫ್ ಆಯಿತು. ಯಾಕೆಂದರೆ ಚಾರ್ಜ್ ಇಲ್ಲ, ಚಾರ್ಜ್ ಬಂದುಬಿಟ್ಟು 0% ಆಗಿದೆ. ಸೊ 0% ಆಗಿಬಿಟ್ಟು ನಿಮ್ಮ ಫೋನ್ ಏನಾಯಿತು, ಸ್ವಿಚ್ ಆಫ್ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇಲ್ಲಿ ನೀವು ಕಂಡೀಷನ್ ನೋಡಿ, ನಾನು ಇಲ್ಲಿ ಬರ್ದಿರೋವಂಥದ್ದು ಮೆನ್ಷನ್ ಮಾಡಿದ್ದೀನಿ. ಈವನ್ ಇಫ್ ದ ಕಂಡೀಷನ್ ಇಸ್ ಟ್ರೂ, ನಾವೇನು ಮಾಡ್ತೀವಪ್ಪ ಅಂತಂದರೆ ಲೂಪ್ನ ಎಕ್ಸಿಟ್ ಮಾಡ್ತೀವಿ. ಅಂತಂದರೆ ನೀವಿನ್ನ ಗೇಮ್ ಒಳಗಡೆ ಇದ್ದೀರಾ, ಅಂತಾರೆ ನೀವಿನ್ನ ಗೇಮ್ ಆಡ್ತಾ ಇದ್ದೀರಾ ಅಂತಂದರೆ ಕಂಡೀಷನ್ ಟ್ರೂ ಆಗಿದೆ. ಆದರೂ ಕೂಡ ನಾವೇನು ಮಾಡಿದ್ವಪ್ಪ ಅಂತಂದರೆ, ಅಂದರೆ ನಿಮ್ಮ ಫೋನ್ ಏನಾಯ್ತಪ್ಪ ಅಂದರೆ ಸ್ವಿಚ್ ಆಫ್ ಆಯಿತು. ಸೊ ಈ ಥರದ ಸಿಚುಯೇಷನ್ನ ನಾವು ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಬ್ರೇಕ್ ಸ್ಟೇಟ್ಮೆಂಟ್ನ ಉಪಯೋಗಿಸ್ತೀವಿ. ಕೀವರ್ಡ್ ಕಂಟಿನ್ಯೂ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಕಂಟಿನ್ಯೂ ಸ್ಟೇಟ್ಮೆಂಟ್ನ ಏತಕ್ಕೆ ಯೂಸ್ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಸ್ಕಿಪ್ ದ ಕರೆಂಟ್ ಇಟರೇಷನ್ ಆ್ಯಂಡ್ ಮೂವ್ ಟು ದ ನೆಕ್ಸ್ಟ್ ಇಟರೇಷನ್. ಸೊ ದ ಸೇಮ್ ಎಕ್ಸಾಂಪಲ್ನ ತಗೋತೀನಿ. ಸೊ ನೀವು ಗೇಮ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ಆವಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಬ್ಯಾಟ್ರಿ ಬಂದುಬಿಟ್ಟು ಅರೌಂಡ್ 10% ಇದೆ. ಸೊ ಪ್ಲಗ್ ಇನ್ ಮಾಡಿ ಚಾರ್ಜ್ ಹಾಕಿ ಅಂತ ಹೇಳ್ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬಂತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನೀವೇನು ಮಾಡ್ತೀರಪ್ಪ ಅಂತಂದ್ರೆ, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಾ. ಸೊ ನೀವೊಂದು ಮ್ಯಾಚ್ ಆಡ್ರಪ್ಪ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಸೊ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಚಾರ್ಜ್ ಹಾಕೊಂಡು ನೆಕ್ಸ್ಟ್ ಮ್ಯಾಚ್ ಬರ್ತೀನಿ, ಸೊ ಇದೊಂದು ಮ್ಯಾಚ್ ನೀವು ಆಡಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಸೊ ಇಲ್ಲಿ ಬೇಸಿಕಲಿ ನೀವೇನು ಮಾಡ್ತಿದ್ದೀರಪ್ಪ ಅಂತಂದರೆ, ಆ ಪರ್ಟಿಕ್ಯುಲರ್ ಮ್ಯಾಚ್ನ ನೀವು ಆಡ್ತಾ ಇಲ್ಲ, ಪರ್ಟಿಕ್ಯುಲರ್ ಮ್ಯಾಚ್ನ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಸ್ಕಿಪ್ ಮಾಡ್ತಾ ಇದ್ದೀರಾ. ಸೊ ನೀವು ಇಲ್ಲಿ ಬೇಸಿಕಲಿ ಸ್ಕಿಪ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನು ಮಾಡ್ತಿದ್ದೀರಪ್ಪ ಅಂತಂದರೆ, ಯು ಆರ್ ಅಪ್ಲೈಯಿಂಗ್ ಕಂಟಿನ್ಯೂ. ಸೊ ಕಂಟಿನ್ಯೂ ಅಂತಂದ್ರೆ ಏನಪ್ಪ ಅಂತಂದರೆ, ಆ ಒಂದು ಪರ್ಟಿಕ್ಯುಲರ್ ಒಂದು ಇಟರೇಷನ್ನ ಸ್ಕಿಪ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಕಂಟಿನ್ಯೂ ಕೀವರ್ಡ್ನ ಯೂಸ್ ಮಾಡ್ತೀವಿ. ಸೊ ನಿಮಗೆ ಕಂಟಿನ್ಯೂ ಕೀವರ್ಡ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಆ್ಯಂಡ್ ದ ನೆಕ್ಸ್ಟ್ ಕೀವರ್ಡ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ ಪಾಸ್ ಕೀವರ್ಡ್. ಸೊ ದ ಪಾಸ್ ಸ್ಟೇಟ್ಮೆಂಟ್ ಡಸ್ ನಥಿಂಗ್, ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ಲೇಸ್ ಹೋಲ್ಡರ್ ವೆನ್ ದ ಸ್ಟೇಟ್ಮೆಂಟ್ ಈಸ್ ರಿಕ್ವೈರ್ಡ್ ಸಿಂಥೆಟಿಕಲಿ. ಸೊ ಈ ಪಾಸ್ ಕೀವರ್ಡ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆ್ಯಕ್ಚುಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಕೋಡಲ್ಲಿ ಏನು ಬರುತ್ತೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗೇನು ಮಾಡೋಣಪ್ಪ ಅಂತಂದ್ರೆ, ನಾವು ಇದನ್ನು ಯಾವ ಥರ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಒಂದೊಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಏನು ಮಾಡ್ತೀನಪ್ಪ ಅಂತಂದರೆ, ಈ 3 ಕೀವರ್ಡ್ನು ಕೂಡ ಕೋಡಲ್ಲಿ ಬಂದುಬಿಟ್ಟು ಇಂಪ್ಲಿಮೆಂಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು VS ಕೋಡ್ನ ಓಪನ್ ಮಾಡಿದ್ದೀನಿ. ಸ್ವಲ್ಪ ಝೂಮ್ ಮಾಡೋಣ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಸ್ವಲ್ಪ ಬ್ರೈಟ್ನೆಸ್ ಇಡೋದಾಗ ಸೊ ನಿಮಗೆ ಕಾಣ್ತಾ ಇದೆ ಸ್ಕ್ರೀನ್ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, VS ಕೋಡಲ್ಲಿ ನಾವು ಹೊಸ ಫೈಲ್ನ ಯಾವ ಥರ ಕ್ರಿಯೇಟ್ ಮಾಡ್ತೀವಿ. ಇಲ್ಲೇನೊಂದು ಪ್ಲಸ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಫೈಲ್ ನೇಮ್ನ ನಾನು ಬಂದುಬಿಟ್ಟು ನಾನು break_continue.py ಅಂತ ಹೇಳ್ಬಿಟ್ಟು ಇಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಫೈಲ್ ಬಂದುಬಿಟ್ಟು ಕ್ರಿಯೇಟ್ ಆಗಿದೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಯಾವ ಥರ ನಾವು ಬ್ರೇಕ್, ಕಂಟಿನ್ಯೂ ಮತ್ತು ಪಾಸ್ನ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಸೊ ದ ಫಸ್ಟ್ ಕೀವರ್ಡ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಬ್ರೇಕ್ ಕೀವರ್ಡ್. ಸೊ ಅಂದ್ಕೊಳ್ಳಿ, ಈಗ ನಾನು 1 to 10 ನಂಬರ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಫಾರ್ ಲೂಪ್ ಹಾಕ್ತೀನಿ. ಫಾರ್ ಐ ಇನ್ ರೇಂಜ್ ಫಂಕ್ಷನ್ ಯೂಸ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸೊ 1 ಬಂದುಬಿಟ್ಟು 1ಇಂದ 11ವರೆಗೂ ನಾನು ಏನು ಮಾಡಬೇಕಪ್ಪ ಅಂದರೆ ಕೋಡ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಇಫ್ ಐ ಈಸ್ ಈಕ್ವಲ್ ಟು ಲೆಟ್ಸ್ ಸೇ 7 ಆಯ್ತು ಅಂತಂದರೆ ನಾನು ಏನು ಮಾಡಬೇಕಪ್ಪ ಅಂದರೆ, ಐ ನೀಡ್ ಟು ಬ್ರೇಕ್ ದ ಲೂಪ್. ಸರಿನಾ, ಬ್ರೇಕ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನಾನು ಏನು ಮಾಡಬೇಕಪ್ಪ ಅಂದರೆ, ಐ ನೀಡ್ ಟು ಪ್ರಿಂಟ್ ಐ. ಸೊ ಪ್ರಿಂಟ್ ನಾನು ಏನು ಮಾಡಬೇಕು, ಏನೊಂದು ಐ ವ್ಯಾಲ್ಯೂ ಏನಿದೆ ನಾನು ಅದನ್ನು ಪ್ರಿಂಟ್ ಮಾಡಬೇಕು. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಇದನ್ನು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಔಟ್ಪುಟ್ಟಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಬಂದುಬಿಟ್ಟು 1 2 3 4 5 6 ಅಂತ ಹೇಳ್ಬಿಟ್ಟು ಮಾತ್ರ ಪ್ರಿಂಟ್ ಆಗಿದೆ. ಬಟ್ ನಾನು ಇಲ್ಲಿ ಯಾವಾಗ ಒಂದು ಫಾರ್ ಲೂಪಲ್ಲಿ ರೇಂಜ್ ಕೊಟ್ಟಿದ್ದೀನಿ. ಸೊ ನಾನು ಏನು ಕೊಟ್ಟಿದ್ದೀನಿ, 1ಇಂದ ಸ್ಟಾರ್ಟ್ ಆಗಬೇಕು ಅಪ್ ಟು 10ವರೆಗೂ ಪ್ರಿಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಿದೆ, ನಾವು ಯಾವಾಗ 11ನ ಕೊಡ್ತೀವಿ, ನಮ್ಮ ಫಾರ್ ಲೂಪ್ ಬಂದುಬಿಟ್ಟು ಎಲ್ಲಿವರೆಗೂ ರನ್ ಆಗುತ್ತೆ,
11 ಮೈನಸ್ 1 ರನ್ ಆಗುತ್ತೆ ಅಂತಂದ್ರೆ 10 ಪ್ರಿಂಟ್ ಮಾಡುತ್ತೆ ಸರಿನಾ. ಸೊ ಈಗ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ಬರ್ದಿದ್ದೀನಿ. ಆ್ಯಂಡ್ ಒಳಗಡೆ ಕಂಡೀಷನ್ ಏನು ಕೊಟ್ಟಿದ್ದೀನಪ್ಪ ಅಂತಂದ್ರೆ ನಾನು ಇಫ್ ಐ ಈಸ್ ಈಕ್ವಲ್ ಟು 7, ಯಾವಾಗ ಐ ಈಸ್ ಈಕ್ವಲ್ ಟು 7 ಆಗುತ್ತೆ ಅವಾಗ ಬಂದ್ಬಿಟ್ಟು ನಮ್ಮ ಲೂಪ್ ಏನಾಗಬೇಕು, ಬ್ರೇಕ್ ಆಗಬೇಕು. ಸೊ ಬ್ರೇಕ್ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಐನ ಏನು ಮಾಡಬೇಕು, ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತಪ್ಪ ಅಂತಂದ್ರೆ, ಸೊ ನಾವೇನು ಮಾಡಿದೆ, ಫಸ್ಟ್ 1ನ ಪ್ರಿಂಟ್ ಮಾಡಿದೆ ಸರಿನಾ. ಸೊ ಇದನ್ನು ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ನಾನು ಏನು ಮಾಡಿದೆ, 1ನ ಪ್ರಿಂಟ್ ಮಾಡಿದೆ ಸರಿನಾ. ಸೊ ನೆಕ್ಸ್ಟ್ ಏನು ಮಾಡಿದೆ, ನಾನು 2ನ ಪ್ರಿಂಟ್ ಮಾಡಿದೆ. ಆಮೇಲೆ ಏನು ಮಾಡಿದೆ, 3ನ ಪ್ರಿಂಟ್ ಮಾಡಿದೆ, 4ನ ಪ್ರಿಂಟ್ ಮಾಡಿದೆ, 5ನ ಪ್ರಿಂಟ್ ಮಾಡಿದೆ, 6ನ ಪ್ರಿಂಟ್ ಮಾಡಿದೆ. ಸೊ ಆಮೇಲೆ ಏನಾಯ್ತಪ್ಪ ಅಂದ್ರೆ, ಯಾವಾಗ ಐ ಈಸ್ ಈಕ್ವಲ್ ಟು 7 ಆಯಿತು, ನಾನು ಏನು ಮಾಡಿದೆ ಅಂತಂದ್ರೆ, ಈವನ್ ಇಫ್ ದ ಕಂಡೀಷನ್ ಇಸ್ ಟ್ರೂ, ಕಂಡೀಷನ್ ಯಾವ ಟ್ರೂ ಅಂತಂದ್ರೆ 1 to 10 ಪ್ರಿಂಟ್ ಆಗಬೇಕು. ಅದಿನ ಕಂಡೀಷನ್ ಫಾಲ್ಸ್ ಆಗಿಲ್ಲ. ಯಾಕೆ ಅಂತಂದ್ರೆ 1 to ಇಲ್ಲಿ 10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಫಾರ್ ಲೂಪ್ ಬಂದ್ಬಿಟ್ಟು 10 ರನ್ ಆಗಬೇಕು. ಈವನ್ ಇಫ್ ದ ಕಂಡೀಷನ್ ಇಸ್ ಟ್ರೂ, ನಾನು ಏನು ಮಾಡಿದೆ ಅಂತಂದ್ರೆ ಲೂಪ್ನ ಬ್ರೇಕ್ ಮಾಡಿದೆ. ಸೊ ಲೂಪ್ನ ಬ್ರೇಕ್ ಮಾಡಿದಾಗ ಏನಾಯಿತು, ಅಪ್ ಟು 6 ಮಾತ್ರ ಪ್ರಿಂಟ್ ಆಯಿತು. 7, 8, 9, 10 ಬಂದ್ಬಿಟ್ಟು ಪ್ರಿಂಟ್ ಆಗಿಲ್ಲ ಗೈಸ್. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಒಂದು ಲೂಪ್ಸಲ್ಲಿ ಯಾವ ಥರ ನಾವು ಬ್ರೇಕ್ ಕೀವರ್ಡ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ನಾವು ಯಾವಾಗ ಈ ಫಂಕ್ಷನ್ಸ್ನ ನೋಡ್ತೀವಿ ಮತ್ತು ಯಾವಾಗ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಊಪ್ಸ್ನ ನೋಡ್ತೀವಿ, ಆ ಟೈಮಲ್ಲಿ ನಿಮಗೆ ಈ ಬ್ರೇಕ್ ಮತ್ತು ಕಂಟಿನ್ಯೂ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಈಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ನ ಕೊಟ್ಬಿಟ್ಟು ನಿಮಗೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನೆಕ್ಸ್ಟ್ ಕಂಟಿನ್ಯೂನ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅಂದ್ಕೊಳ್ಳಿ, ಈಗ ನಾನು ಏನು ಮಾಡಬೇಕಪ್ಪ ಅಂತಂದರೆ, 10 to 1 ನಾನು ಏನು ಮಾಡ್ತೀನಪ್ಪ ಅಂದರೆ ರಿವರ್ಸ್ ಆರ್ಡರಲ್ಲಿ, ಅಂತಂದರೆ 1 to 10 ನನಗೆ ಈಗೇನೊಂದು 1 to 10 ಪ್ರಿಂಟ್ ಮಾಡ್ತಾ ಇಲ್ವ, ಆ ಥರ ನಾನು ಏನು ಮಾಡಬೇಕಪ್ಪ ಅಂದರೆ 1 to 10 ನಾನು ರಿವರ್ಸ್ ಆರ್ಡರಲ್ಲಿ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಐ ಆಮ್ ಗೋಯಿಂಗ್ ಟು ಯೂಸ್ ವೈಲ್ ಲೂಪ್. ಸೊ ನಾನು ಏನು ಮಾಡ್ತೀನಪ್ಪ ಅಂತ, ಐ ಈಸ್ ಈಕ್ವಲ್ ಟು ಲೆಟ್ಸ್ ಸೇ 10 ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸರಿನಾ. ಐ ಈಸ್ ಈಕ್ವಲ್ ಟು 10 ಇದೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ, ನಾನು ವೈಲ್ ಐ ಈಸ್ ಗ್ರೇಟರ್ ದೆನ್ 0. ಸೊ ಎಲ್ಲಿವರೆಗೂ ಐ ರನ್ ಆಗಬೇಕಪ್ಪ ಅಂತಂದರೆ, ಎಲ್ಲಿವರೆಗೂ ಐ ಬಂದ್ಬಿಟ್ಟು 0 ವ್ಯಾಲ್ಯೂ ಆಗೋದಿಲ್ಲ. ಸೊ ಅಲ್ಲಿವರೆಗೂ ಏನು ಮಾಡಬೇಕಪ್ಪ ಅಂತಂದರೆ ವೈಲ್ ಲೂಪ್ ಬಂದ್ಬಿಟ್ಟು ರನ್ ಆಗಬೇಕು. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಇಫ್ ಐ ಈಸ್ ಈಕ್ವಲ್ ಟು ಯಾವಾಗ ಐ ವ್ಯಾಲ್ಯೂ ಬಂದ್ಬಿಟ್ಟು 5 ಆಗುತ್ತೆ, ಅವಾಗ ನಾನು ಏನು ಮಾಡಬೇಕಪ್ಪ ಅಂತಂದರೆ, ಐ ಈಸ್ ಈಕ್ವಲ್ ಟು ಐ ಮೈನಸ್ 1 ಮಾಡಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಂಟಿನ್ಯೂ ಸರಿನಾ. ಕಂಟಿನ್ಯೂ ಮಾಡಬೇಕು. ಸೊ ಕಂಟಿನ್ಯೂ ಮಾಡಿಬಿಟ್ಟು ನಾನು ಏನು ಮಾಡಬೇಕಪ್ಪ ಅಂತಂದರೆ, ನೆಕ್ಸ್ಟು ಐನ ಪ್ರಿಂಟ್ ಮಾಡಬೇಕು ಸರಿನಾ. ಇದನ್ನ ಏನು ಮಾಡಬೇಕು, ಐನ ಪ್ರಿಂಟ್ ಮಾಡಬೇಕು ಸರಿನಾ. ಈಗ ನಾನು ಏನು ಮಾಡಿದೆ, ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಸ್ ಕಂಡೀಷನ್ ಕೂಡ ಬರೀತೀನಿ. ಸೊ ಅಂದ್ಬಿಟ್ಟು ನಮ್ಮ ಕೋಡು ಸರಿನಾ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್. ಈ ಕೋಡ್ನ ಏನು ಮಾಡ್ತೀನಿ, ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಬಂದ್ಬಿಟ್ಟು, ನೀವು ನಮ್ಮ ಔಟ್ಪುಟ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ಓಕೆ ಗೈಸ್ ಎಲ್ಲೋಯ್ತದು, ಓಕೆ ಗೈಸ್ ಲೆಟ್ ಮೀ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ ಗೈಸ್. ಸೊ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ 10, 9, 8, 7, 6, 4, 3, 2, 1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಇಲ್ಲಿ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನೋಡಿ ಈಗ, ಸೊ ಫಸ್ಟ್ ಏನಾಯ್ತಪ್ಪ ಅಂದರೆ, ಐ ವ್ಯಾಲ್ಯೂ ಬಂದ್ಬಿಟ್ಟು ನಾನು 10 ಅಂತ ಹೇಳ್ಬಿಟ್ಟು ತಿಳ್ಕೊಂಡೆ. ಸೊ ಈಗ ಐ ಬಂದ್ಬಿಟ್ಟು ಎಲ್ಲಿವರೆಗೂ ರನ್ ಆಗಬೇಕು, ಎಲ್ಲಿವರೆಗೂ ಐ ವ್ಯಾಲ್ಯೂ ಬಂದ್ಬಿಟ್ಟು 0 ಆಗೋದಿಲ್ಲ ಅಲ್ಲಿವರೆಗೂ ಏನಾಗಬೇಕು, ನಮ್ಮ ಐ ಬಂದ್ಬಿಟ್ಟು ರನ್ ಆಗಬೇಕು. ಸೊ ಫಸ್ಟ್ ಏನಾಯಿತು, ಐ ವ್ಯಾಲ್ಯೂ ಏನಿದೆ 10 ಇದೆ. ಈಗ ಚೆಕ್ ಮಾಡುತ್ತೆ, ಈಸ್ ಐ ಈಸ್ ಈಕ್ವಲ್ ಟು 5. ಸೊ ಕಂಡೀಷನ್ ಏನಾಯಿತು, ಫಾಲ್ಸ್ ಆಯಿತು. ಯಾಕಂತಂದ್ರೆ ಐ ವ್ಯಾಲ್ಯೂ ಏನಿದೆ 10 ಇದೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ, ಈ ಫೇಲ್ಸ್ ಏನಾಗಿದೆ, ಇದು ಕಂಟಿನ್ಯೂಸ್, ಇದು ಕಂಪ್ಲೀಟ್ ಏನಾಗುತ್ತಪ್ಪ ಅಂದರೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಎಲ್ಸ್ ಒಳಗಡೆ ಇರೋಂಥ ಏನು ಕಂಡೀಷನ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗಬೇಕು. ಸೊ ಈಗ ಏನಾಯಿತು, ಐನ ಪ್ರಿಂಟ್ ಮಾಡ್ತು. ಐನ ಪ್ರಿಂಟ್ ಮಾಡಿದಾಗ ಏನು ಪ್ರಿಂಟ್ ಆಯಿತು, 10 ಪ್ರಿಂಟ್ ಆಯಿತು. 10 ಪ್ರಿಂಟ್ ಆದಮೇಲೆ ಐ ವ್ಯಾಲ್ಯೂ ಏನಾಯಿತು, ಐ ಈಸ್ ಈಕ್ವಲ್ ಟು ಐ ಮೈನಸ್ 1 ಇದೆ. ಸೊ ಐ ಈಸ್ ಈಕ್ವಲ್ ಟು ಐ ಮೈನಸ್ 1 ಅಂತಂದ್ರೆ ನಾವಿಲ್ಲಿ ಐ ವ್ಯಾಲ್ಯೂನ ಡಿಕ್ರಿಮೆಂಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಬೇಸಿಕಲಿ ಏನಾಗ್ತಿದೆ ಅಂತಂದ್ರೆ, ಐ ವ್ಯಾಲ್ಯೂ 10 ಇತ್ತು ಸರಿನಾ. ಐ ವ್ಯಾಲ್ಯೂ ಏನಿತ್ತು, ಐ ಈಸ್ ಈಕ್ವಲ್ ಟು, ಸೊ 10 ಮೈನಸ್ 1 ಆಯಿತು. ಸೊ 10 ಮೈನಸ್ 1 ಆಯ್ತು ಅಂತಂದರೆ ಔಟ್ಪುಟ್ ಬಂದು ಏನು ಬರಬೇಕು, ನಮಗೆ 9 ಬರಬೇಕು. ಸೊ ಈಗ ನೆಕ್ಸ್ಟ್ ಇಟರೇಷನಲ್ಲಿ ನಮ್ಮ ಐ ವ್ಯಾಲ್ಯೂ ಏನಾಯ್ತಪ್ಪ ಅಂತಂದರೆ 9 ಆಗುತ್ತೆ. ಸೊ ಈಗೇನಾಯಿತು, ಐ ವ್ಯಾಲ್ಯೂ ಸೆಕೆಂಡ್ ಇಟರೇಷನಲ್ಲಿ ಐ ವ್ಯಾಲ್ಯೂ ಬಂದ್ಬಿಟ್ಟು 9 ಆಗಿದೆ. ಮತ್ತೆ ಚೆಕ್ ಮಾಡುತ್ತೆ, ಈಸ್ 9 ಈಸ್ ಗ್ರೇಟರ್ ದ್ಯಾನ್ 0. ಸೊ ಕಂಡೀಷನ್ ಕರೆಕ್ಟ್ ಇದೆ. ಇಫ್ 9 ಈಸ್ ಈಕ್ವಲ್ ಟು 5 ಕಂಡೀಷನ್ ಫಾಲ್ಸ್ ಇದೆ. ಮತ್ತೆ ಏನಾಗುತ್ತೆ, ಎಲ್ಸಿಗೆ ಬರುತ್ತೆ. ಎಲ್ಸಲ್ಲಿ ಬಂದ್ಬಿಟ್ಟು 9ನ ಪ್ರಿಂಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಐ ಡಿಕ್ರಿಮೆಂಟ್ ಆಗುತ್ತೆ. ಐ ಡಿಕ್ರಿಮೆಂಟ್ ಮಾಡಿದಾಗ ಐ ವ್ಯಾಲ್ಯೂ ಏನಾಯಿತು, 8 ಆಯಿತು. ಸೊ ಈ ಥರ ಏನು ಮಾಡುತ್ತಪ್ಪ ಅಂದರೆ, ಎಲ್ಲಿವರೆಗೂ ರನ್ ಆಗುತ್ತಪ್ಪ ಅಂದರೆ, ಈಸ್ ಐ ಈಸ್ ಈಕ್ವಲ್ ಟು 5 ಇಲ್ಲೇನಿದೆ ಅಲ್ವಾ, ಈಸ್ 5 ಈಸ್ ಗ್ರೇಟರ್ ದ್ಯಾನ್ 0 ಕಂಡೀಷನ್ ಚೆಕ್ ಮಾಡುತ್ತೆ. ಈಸ್ 5 ಗ್ರೇಟರ್ ದ್ಯಾನ್ 0 ಕಂಡೀಷನ್ ಬಂದ್ಬಿಟ್ಟು ಟ್ರೂ. ಈಸ್ 5 ಈಸ್ ಈಕ್ವಲ್ ಟು 5 ಕಂಡೀಷನ್ ಏನಾಯಿತು, ಟ್ರೂ ಆಯಿತು. ಯಾವಾಗ 5 ಈಸ್ ಈಕ್ವಲ್ ಟು 5 ಆಯಿತು, ಆ ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಐ ಈಸ್ ಈಕ್ವಲ್ ಟು ಐ ಮೈನಸ್ 1. ಐ ವ್ಯಾಲ್ಯೂ ಏನಾಯಿತು, 4 ಆಯಿತು. ಬಟ್ ಇಲ್ಲಿ ನಾವು ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಬರ್ದಿದ್ವಿ. ಸೊ ಕಂಟಿನ್ಯೂ ಅಂತಂದರೆ ಏನು ಮಾಡುತ್ತಪ್ಪ ಅಂತಂದರೆ, ಆ ಒಂದು ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ಟಲ್ಲಿ 5 ಬಂದ್ಬಿಟ್ಟು ಪ್ರಿಂಟ್ ಆಗಿಲ್ಲ. ಸೊ ಕಂಟಿನ್ಯೂ ಅಂತಂದರೆ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ, ಪರ್ಟಿಕ್ಯುಲರ್ ಇಟರೇಷನ್ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಸ್ಕಿಪ್ ಮಾಡ್ತಿದ್ದೀವಿ. ಸೊ ಈಗ ನಾನು ಅಂದ್ಕೊಳ್ಳಿ, ಈಗ ಇನ್ನೊಂದು ಯಾವುದೋ ಒಂದು ಕಂಡೀಷನ್ ಆ್ಯಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಐ ಈಸ್ ಈಕ್ವಲ್ ಟು 3 ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ಔಟ್ಪುಟ್ಟಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಓಕೆ ಆ್ಯಂಡ್ ಬೇಡ ಆರ್ ಹಾಕೋಣ. ಯಾಕೆಂತಂದರೆ ಆ್ಯಂಡ್ ಹಾಕಿದ್ರೆ ಅಟ್ ಎ ಟೈಮ್ ಎರಡೂ ಕೂಡ ಕಂಡೀಷನ್ಸ್ ಏನಿದೆ ಅದು ಬಂದ್ಬಿಟ್ಟು ಯಾವತ್ತೂ ಕೂಡ ಟ್ರೂ ಆಗೋದಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ಟಲ್ಲಿ ಬಂದ್ಬಿಟ್ಟು 10 ಪ್ರಿಂಟ್ ಆಗಿದೆ, 9 ಪ್ರಿಂಟ್ ಆಗಿದೆ, 8 ಪ್ರಿಂಟ್ ಆಗಿದೆ, 7 ಪ್ರಿಂಟ್ ಆಗಿದೆ, 5 ಕೂಡ ಪ್ರಿಂಟ್ ಆಗಿಲ್ಲ ಆ್ಯಂಡ್ 3 ಕೂಡ ಪ್ರಿಂಟ್ ಆಗಿಲ್ಲ. ಯಾಕೆ ಅಂತ ಅಂದರೆ
ಯಾವಾಗ ಐ ವ್ಯಾಲ್ಯೂ 5 ಆಗುತ್ತೆ ಅಥವಾ ಯಾವಾಗ ಐ ವ್ಯಾಲ್ಯೂ 3 ಆಗುತ್ತೆ ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಆ ಒಂದು ವ್ಯಾಲ್ಯೂಸ್ನ ಪ್ರಿಂಟ್ ಮಾಡೋಂಗಿಲ್ಲ, ಸ್ಕಿಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿರೋಂಥ ಕೋಡು. ಸೊ ಈಗ ನಿಮಗೆ ಕಂಟಿನ್ಯೂ ಅಂತಂದರೆ ಏನೋ ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸೊ ಇದನ್ನು ಕಮೆಂಟ್ ಔಟ್ ಮಾಡೋಣ. ಸೊ ಅದು ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಪಾಸ್ ಅಂತ ಹೇಳ್ಬಿಟ್ಟು ಒಂದು ಕೀವರ್ಡ್ ಇರುತ್ತೆ. ಸೊ ಈ ಪಾಸ್ ಕೀವರ್ಡ್ ಏನು ಮಾಡುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಲೆಟ್ ಮೀ ರೈಟ್ ಏನು ಒಂದು ಲೂಪ್ನ ಹಾಕ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಏನು ಮಾಡ್ತೀನಪ್ಪ ಅಂತಂದರೆ, ಸೊ ಇಫ್ ಐ ಈಸ್ ಈಕ್ವಲ್ ಟು 7 ಆಯ್ತು ಅಂತಂದ್ರೆ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪಾಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಐ, ಸರಿನಾ? ಸೊ ಈಗ ನಿಮಗೆ ಅರ್ಥ ಆಗುತ್ತೆ ನೋಡಿ, ಈ ಕೋಡ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ನೋಡಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಇದು 7 ಸ್ಕಿಪ್ ಆಗಿದೆ. ಸೊ 7 ಸ್ಕಿಪ್ ಆಗಿದೆ ಅಂತಂದರೆ ನೀವು ನನ್ನ ಕೇಳ್ಬೋದು ಈಗ ಕಂಟಿನ್ಯೂಗೂ ಮತ್ತೆ. ಸೊ ಬೇಸಿಕಲಿ ಇದೇನು ಮಾಡ್ತಪ್ಪ ಅಂತಂದರೆ ಕಂಟಿನ್ಯೂ ಯಾವ ವರ್ಕ್ನ ಮಾಡ್ತು, ಈ ಪಾಸ್ ಕೂಡ ಅದೇ ವರ್ಕ್ನ ಮಾಡ್ತು. ಯಾಕೆಂತಂದ್ರೆ ನಾವು ಯಾವಾಗ ಏನು ಬರೆದಿದ್ದೀವಪ್ಪ ಅಂತಂದರೆ ಐ ಈಸ್ ಈಕ್ವಲ್ ಟು 7 ಯಾವಾಗ ಆಗುತ್ತೆ ಅವಾಗ ನಾವೇನು ಮಾಡಬೇಕಪ್ಪ ಅಂದರೆ ಪಾಸ್ ಮಾಡಬೇಕು. ಸೊ ಪಾಸ್ ಏನು ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸೊ ಇಲ್ಲಿ ಪರ್ಟಿಕ್ಯುಲರ್ ಈ ಒಂದು ಕೋಡಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾ ಇದೆ ಅಂತಂದರೆ 7 ವ್ಯಾಲ್ಯೂನ ಸ್ಕಿಪ್ ಮಾಡ್ತಾ ಇದೆ. ಸೊ ಈಗ ನೀವು ನನ್ನ ಒಂದು ಕ್ವಶನ್ ಕೇಳ್ಬೋದು, ಹಂಗಂತ ಅಂದರೆ ಕಂಟಿನ್ಯೂಗೂ ಮತ್ತೆ ಪಾಸ್ಗೂ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಪಾಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಮುಂದೆ ನೀನು ಏನಾದರೂ ಕೋಡ್ ಬರ್ಕೋ ಇದ್ರ ಒಳಗಡೆ. ಸೊ ಪ್ರಿಂಟ್ ಲೈಕ್ i-2 ಅಂತನಾದ್ರೂ ಬರ್ಕೋ, ಏನಾದರೂ ಬರ್ಕೋ ನಿನ್ನಿಷ್ಟ, ಸರಿನಾ? ಏನಾದರೂ ಬರ್ಕೋಬೋದು. ಪಾಸ್ ಅಂತಂದ್ರೆ ಏನು ಮಾಡುತ್ತಪ್ಪ, ಇಟ್ ಈಸ್ ಎ ಪ್ಲೇಸ್ ಹೋಲ್ಡರ್. ಇಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ ಒಳಗಡೆ ಸ್ಟೇಟ್ಮೆಂಟ್ಸ್ನ ಬರೆಯೋದಕ್ಕೆ ಅಥವಾ ಕೋಡ್ನ ಬರೆಯೋದಕ್ಕೆ ಏನು ಮಾಡುತ್ತಪ್ಪ ಅಂದರೆ ಒಂದು ಪ್ಲೇಸ್ ಹೋಲ್ಡರ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಪ್ಲೇಸ್ ಹೋಲ್ಡರ್ ಈಸ್ ನಥಿಂಗ್ ಬಟ್ ಏನಪ್ಪ ಅಂತಂದರೆ ಒಂದು ಪ್ಲೇಸ್ನ ಏನು ಮಾಡುತ್ತಪ್ಪ ಅಂತಂದರೆ ಲೈಕ್ ಅಲರ್ಟ್ ಮಾಡೋವಂಥದ್ದು, ಸರಿನಾ? ನೀವು ಅಲ್ಲಿ ಪಾಸ್ ಒಳಗಡೆ ನೀವೇನಾದರೂ ಬರೀರಿ ನಿಮ್ಮ ಇಷ್ಟ. ಸೊ ಫಸ್ಟ್ ಏನು ಮಾಡಿರ್ತೀವಿ ಅಂತಾರೆ ಲೆಟ್ ಮೀ ಶೋ ಇಟ್ ಒನ್ಸ್ಗೆ. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಸಿಂಪಲ್ ಎಕ್ಸಾಂಪಲ್ನ ತೊಗೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಸರಿನಾ, ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಫಾರ್ ಐ ಇನ್ ರೇಂಜ್ ಆಫ್ 1,11 ಅಂತ ಹೇಳ್ಬಿಟ್ಟಿದೆ. ನಾನು ಇಲ್ಲಿ ಏನು ಮಾಡ್ತೀನಪ್ಪ ಇಲ್ಲೇ ಪಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಕೋಡ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಔಟ್ಪುಟ್ ಏನೂ ಬರ್ತಾ ಇಲ್ಲ. ಸೊ ಈ ಪಾಸ್ ಅಂತ ಅನ್ನೋದು ಏನು ಮಾಡುತ್ತಪ್ಪ ಅಂದರೆ ಅದು ಬಂದ್ಬಿಟ್ಟು ಟೆಂಪರರಿ ಪ್ಲೇಸ್ ಹೋಲ್ಡರ್ ಆಗಿ ಯಾಕೆ ಮಾಡುತ್ತೆ. ಸೊ ಅಂದ್ಕೊಳ್ಳಿ ನೀವು ಈಗ ನಿಮಗೆ ಕೋಡ್ ಬರೆಯೋದಕ್ಕೆ ಇಷ್ಟ ಇಲ್ಲ, ಸರಿನಾ? ನೀವು ಏನೋ ಒಂದು ಇನ್ನೊಂದು ಯಾವುದೋ ಫಂಕ್ಷನ್ ಬರ್ತೀರಾ, ಯಾವುದೋ ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ತಿದ್ದೀರಪ್ಪ ಅಂದರೆ ಈ ಒಂದು ಯಾವುದೋ ಒಂದು ಫಂಕ್ಷನ್ ಬರೀತೀರಾ ಅಥವಾ ಯಾವುದೋ ಒಂದು ಫಾರ್ ಲೂಪ್ನ ಬರೀತೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವೇನು ಮಾಡ್ತೀರಪ್ಪ ಅಂತಂದರೆ ಈ ಕೋಡ್ ಈಗಲೇ ಬರೆಯೋದು ಬೇಡ, ಇದನ್ನ ಸ್ವಲ್ಪ ಆಮೇಲೆ ಬರೆಯೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಪ್ಪ ಅಂತಂದರೆ ಇಲ್ಲಿ ನೀವು ಕಮೆಂಟ್ ಔಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಇದು ಕಮೆಂಟ್ ಔಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದೀವಪ್ಪ ಅಂತಂದರೆ, ಸೊ ನೀವು ಯಾವಾಗ ಲೆಟ್ ಮಿ ಶೋ ಇಟ್ ಈ ಪಾಸ್ನ ಆಗ್ದಲೇ ನಾನು ಏನಾದ್ರೂ ಈ ಥರ ಬಿಟ್ಬಿಟ್ರೆ ನೀವು ನೋಡ್ತಾ ಇರ್ಬೋದು ನಮ್ಗೆ ಎರರ್ ಬರುತ್ತೆ. ಸೊ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಎರರ್ ಬರ್ತಾ ಇದೆ, ಫಾರ್ ಸ್ಟೇಟ್ಮೆಂಟ್ ಸಮಥಿಂಗ್ ಇಂಡೆಂಟೇಷನ್ ಎರರ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಈ ಥರದ ಎರರ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ್ಯಂಡ್ ಆಲ್ಸೋ ಫ್ಯೂಚರಲ್ಲಿ ನೀವೇನಾದರೂ ಕೋಡ್ನ ಬರೀತೀರಾ ಅಂತ ಏನಾದರೂ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಸೊ ಅದಕ್ಕೋಸ್ಕರ ನೀವು ಒಂದು ಪ್ಲೇಸ್ನ ಏನು ಮಾಡಬೇಕಪ್ಪ ಅಂದರೆ ಸ್ಟೋರ್ ಲೈಕ್ ಹಾಕಿ ಸ್ಟಾರ್ಟ್ ಮಾಡಬೇಕಲ್ವಾ. ಸೊ ಅದನ್ನು ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂದರೆ ಈ ಪಾಸ್ ಒಂದು ಕೀವರ್ಡ್ ಏನಿದೆ ಅದನ್ನು ಯೂಸ್ ಮಾಡ್ತೀವಿ. ಓಕೆ ಗೈಸ್, ನಿಮಗೆ ಬ್ರೇಕ್ ಮತ್ತು ಕಂಟಿನ್ಯೂ ಮತ್ತು ಪಾಸ್ ಕೀವರ್ಡ್ಸ್ನ ಎಂತಕ್ಕೆ ಯೂಸ್ ಮಾಡಬೇಕು ಮತ್ತು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಾನು ನೋಟ್ಸ್ನ ಓಪನ್ ಮಾಡೋದಾದ್ರೆ ನೀವು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಕೆಲವೊಂದು ನಿಮಗೆ ಪ್ರಾಕ್ಟೀಸ್ ಕ್ವಶನ್ನು ಕೂಡ ಕೊಟ್ಟಿದ್ದೀನಿ. ಸೊ ದ ಫಸ್ಟ್ ಒಂದು ಬಂದ್ಬಿಟ್ಟು ರೈಟ್ ಎ ಪ್ರೋಗ್ರಾಮ್ ದಟ್ ಪ್ರಿಂಟ್ಸ್ ಫ್ರಮ್ 1 to 10 ಬಟ್ ಸ್ಟಾಪ್ಸ್ ವೆನ್ ದ ನಂಬರ್ ಈಸ್ ಈಕ್ವಲ್ ಟು 7 ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕ್ವಶನ್ ಇದೆ. ಆ್ಯಂಡ್ ಆಲ್ಸೋ ಪ್ರಿಂಟ್ ನಂಬರ್ ಫ್ರಮ್ 1 to 10 ಬಟ್ ಸ್ಕಿಪ್ ಮಲ್ಟಿಪಲ್ಸ್ ಆಫ್ 3 ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸೆಕೆಂಡ್ ಕ್ವಶನ್ ಕೂಡ ಹಾಕಿದ್ದೀನಿ. ಸೊ ಈ ಎರಡು ಕ್ವಶನ್ಗೂ ಕೂಡ ಆನ್ಸರ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ ಗೈಸ್. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.